ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸ್ಟ್ಯಾಂಡರ್ಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬರುವಂತಹ ಫಸ್ಟ್ ಚಾಪ್ಟರ್ ಯಾವುದಂದರೆ ಟುಗೆದರ್ ವಿ ಕ್ಯಾನ್ ಅನ್ನೋ ಒಂದು ಚಾಪ್ಟರು. ಅದರ ಕ್ವಶನ್ ಆನ್ಸರ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಯಾಕಂದರೆ ಸಿಲೆಬಸ್ ಚೇಂಜ್ ಆಗಿದೆ. ಸೊ ಫೋರ್ತ್ ಸ್ಟ್ಯಾಂಡರ್ಡ್ ಕೂಡ ನಾನು ಕ್ವಶನ್ ಆನ್ಸರ್ಸನ್ನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟು ಫಸ್ಟ್ ಬರೋದು ಅಂದರೆ ಫಸ್ಟ್ ಕ್ವಶನ್, ವಾಟ್ ಹ್ಯಾಪನ್ಸ್ ವೆನ್ ಯು ಜಾಯಿನ್ ಹ್ಯಾಂಡ್ಸ್ ವಿತ್ ಯುವರ್ ಟೀಮ್? ವೆನ್ ವಿ ಜಾಯಿನ್ ಹ್ಯಾಂಡ್ಸ್ ವಿತ್ ಅವರ್ ಟೀಮ್, ವಿ ಬಿಕಮ್ ಸ್ಟ್ರಾಂಗರ್ ಟುಗೆದರ್ ಆ್ಯಂಡ್ ಕ್ಯಾನ್ ಅಚೀವ್ ಅವರ್ ಗೋಲ್ ವಿತ್ ಯುನಿಟಿ ಆ್ಯಂಡ್ ಟೀಮ್ ವರ್ಕ್. Second one, helping each other builds trust, makes tasks easier, and ensures no one feels left out. It also helps the team succeed. What makes you feel joyful? Working together with friends, cheering each other on, and sharing both wins and losses make us feel happier. Joyful. Can you think of a good activity that you can do together with a friend? Yes, we can play a team sport like football, work on a school project, or even help clean up our classroom together. Have you ever lost a game? How did you feel? Yes, I lost a game one day. I felt sad, but my teammates cheered me up and we still had fun. Imagine you are the team leader of a group project and two of your teammates disagreed with each other for some reason. What would you do to unite your team again? I would listen to both sides calmly, help them understand each other's views, and remind them that we all have a common goal. Then I would encourage them to work together with respect and kindness. Let us speak. ಇಲ್ಲಿ ಎರಡು ಡೈಲಾಗ್ಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್, ದರ್ಶನ, ಐ ಲವ್ ಮೈ ಕಂಟ್ರಿ. ವಿ ಹ್ಯಾವ್ ಡಿಫರೆಂಟ್ ಟ್ರೆಡಿಷನ್ಸ್, ಫುಡ್, ಫೆಸ್ಟಿವಲ್ ಆ್ಯಂಡ್ ಲ್ಯಾಂಗ್ವೇಜಸ್, ಬಟ್ ವಿ ಸ್ಟಿಲ್ ಸ್ಟ್ಯಾಂಡ್ ಇನ್ ಯುನಿಟಿ. ಎಸ್ Bokali, ಟುಗೆದರ್ ವಿ ಸ್ಟ್ಯಾಂಡ್ ಇನ್ ಯುನಿಟಿ. ರೀಡ್ ದ ವಾಟ್ Bokali and Darsana are saying. Turn to your friend sitting beside you and exchange a conversation with each other. Share what foods and festivals you like the most and say few lines about them. ಅಂದರೆ ನಿಮ್ಮ ಮಧ್ಯೆ ಮಾಡುವಂಥದ್ದಿದು. ಹಲೋ, ಐ ಆಮ್, ಉದಾಹರಣೆಗೆ ಒಂದು ಮಾಡಿದ್ದೀನಿ. ಹಲೋ, ಐ ಆಮ್ ಅನನ್ಯ. ಮೈ ಫೇವ್ರೆಟ್ ಫುಡ್ ಈಸ್ ಪಾನಿಪುರಿ. ಮೈ ಫೇವ್ರೆಟ್ ಫೆಸ್ಟಿವಲ್ ಈಸ್ ದಿವಾಲಿ. ಇನ್ ದೀಸ್ ಫೆಸ್ಟಿವಲ್ ವಿ ಡೆಕೋರೇಟ್ ಅವರ್ ಹೋಮ್ಸ್ with lights and diyas, wear new clothes and eat sweets. It's a festival of lights and happiness. ಸೊ ಇದು ಆನ್ಸರ್ಸ್. ಇನ್ನೊಂದು ರೋಹನಿದು ಕನ್ವರ್ಸೇಷನ್ ಮಾಡಿದ್ದೀನಿ. ನೀವು ನಿಮಗೆ ಯಾವ ಥರ ಇಷ್ಟ, ಯಾವ ಹಬ್ಬ ಇಷ್ಟ, ಯಾಕೆ ಇಷ್ಟ ಅಂತ ನೀವು ಕೂಡ ರೀಸನ್ ಕೊಡ್ಬೋದು. Look at the pictures and fill in the blanks by using words from the box. One is done for you. ಇಲ್ಲಿ ಬಾಕ್ಸಲ್ಲಿ ನೀವು ನೋಡ್ಬೋದು, ಸ್ವಲ್ಪ ವರ್ಡ್ಸನ್ನು ಕೊಟ್ಟಿದ್ದಾರೆ. ಪಿಕ್ಚರನ್ನು ನೋಡಿ ಆ ವರ್ಡ್ಸನ್ನು ಫಿಲ್ ಮಾಡಬೇಕು. ಓಕೆ, ಇಲ್ಲಿ ಇಷ್ಟು ಪಿಕ್ಚರ್ಸ್ ಇದೆ. ಅ ಫ್ಲಾಕ್ ಆಫ್ ಅ ಶೀಪ್, ಅ ಪ್ಯಾಕ್ ಆಫ್ ಔಲ್ಸ್, ಅ ಬಂಚ್ ಆಫ್ ಫ್ಲವರ್ಸ್. Next, a grove of trees, a swarm of bees, a group of boys, a bunch of keys. ಇದು ಆನ್ಸರ್. ಇಲ್ಲಿ ಲುಕ್ ಎಟ್ ದ ಮ್ಯಾಪ್ ಗಿವನ್ ಬಿಲೋ ಆ್ಯಂಡ್ ಪೇ ಅಟೆನ್ಷನ್ ಟು ದ ವೇರಿಯಸ್ ಪ್ಲೇಸಸ್ ಮೆನ್ಷನ್ ಇಟ್. ಇಲ್ಲೊಂದು ಮ್ಯಾಪನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಪ್ಲೇಸಸ್ ಇದೆ ಅಂತ ನೋಡಿ. ಫಸ್ಟ್ ಹಾಸ್ಪಿಟ್ಲನ್ನು ನೋಡ್ಬೋದು, ನೆಕ್ಸ್ಟ್ ಬ್ಯಾಂಕ್, ಪೋಸ್ಟ್ ಆಫೀಸ್, ಸ್ಕೂಲ್, ಬುಕ್ ಸ್ಟೋರ್, ಚಿಲ್ಡ್ರನ್ ಪಾರ್ಕ್ ಅಂತ ಇದೆ. ಹೌದಾ? ಈಗ ಒಂದು ಊರಂದಮೇಲೆ ಇವೆಲ್ಲ ಇದ್ದೇ ಇರುತ್ತೆ. ಹೌದಾ? ಒಂದು ಶಾಲೆ ಇರ್ತದೆ, ಪೋಸ್ಟ್ ಆಫೀಸ್ ಇರ್ತದೆ, ಹಾಸ್ಪಿಟಲ್ ಇರ್ತದೆ, ಆಮೇಲೆ ಬುಕ್ ಸ್ಟೋರು ಅಥವಾ ಪಾರ್ಕ್ ಎಲ್ಲ ಇರ್ತದೆ. ಹೌದಾ? ಏನಂತ ಕೇಳಿದ್ದಾರೆ? ಪೇ ಅಟೆನ್ಷನ್ ಟು ದ ವೇರಿಯಸ್ ಪ್ಲೇಸ್ ಮೆನ್ಷನ್ ಇಟ್. ಯಾವ್ಯಾವ್ದಿದೆ ಅಂತ ಅಟೆನ್ಷನ್ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ನಾನಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹಾಕಿದ್ದೇನೆ ಅಷ್ಟೇ. ಇನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಚೂಸನ್ ಫ್ರಮ್ ದ ಬಾಕ್ಸ್. ಅಲ್ಲಿ ಬಾಕ್ಸಲ್ಲಿ ಕೆಲವೊಂದು ವರ್ಡ್ಸ್ ಇದೆ, ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಅದನ್ನು ನೀವು ಫಿಲ್ ಮಾಡಬೇಕು. ದ ಪೋಸ್ಟ್ ಆಫೀಸ್ ಈಸ್ ನಿಯರ್ ದ ಹಾಸ್ಪಿಟಲ್. ಈ ಪಿಕ್ಚರಲ್ಲಿ ಪೋಸ್ಟ್ ಆಫೀಸ್ ಯಾವುದ್ರ ಹತ್ರ ಇದೆ? ಹಾಸ್ಪಿಟಲ್ ಹತ್ರ ಇದೆ. ಆ ಪಿಕ್ಚರನ್ನು ನೋಡಿ ಫಿಲ್ ಮಾಡಲಿಕ್ಕೆ.
There is a bookstore in front of the children's park. The bank is behind the school. There is an ambulance between the post office and the hospital. Look at the pictures and answer the questions given below. ಇಲ್ಲೂ ಕೂಡ ಪಿಕ್ಚರ್ಸ್ ಇದೆ, ಆನ್ಸರ್ ಮಾಡಬೇಕು. ವಾಟ್ ಈಸ್ ಲುಭಾಂಗ್ ಡೂಯಿಂಗ್ ಟು ಹೆಲ್ಪ್ ಹೀಸ್ ಇಂಜರ್ಡ್ ಫ್ರೆಂಡ್ ಆ್ಯಂಡ್ ವಾಟ್ ವಿಲ್ ದೇ ಡೂ ನೆಕ್ಸ್ಟ್? ಲುಬಾಂಗ್ ಈಸ್ ಹೆಲ್ಪಿಂಗ್ ಹೀಸ್ ಇಂಜರ್ಡ್ ಫ್ರೆಂಡ್ ಟು ವಾಕ್. ನೆಕ್ಸ್ಟ್ ದೇ ವಿಲ್ ಗೋ ಟು ಅ ನಿಯರ್ ಬೈ ಕ್ಲಿನಿಕ್ ಆರ್ ಕಾಲ್ ಆ್ಯನ್ ಅಡಲ್ಟ್ ಫಾರ್ ಮೋರ್ ಹೆಲ್ಪ್. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. What are Obang, Manya and Tina doing and what will they do next? Obang, Manya and Tina are cleaning up their classroom. Next, they will throw the garbage in the dustbin and maybe plant some saplings. What is Anna doing and what will the old lady do next? Anna is helping the old lady cross the road. Next, an old lady will thank Anna and safely reach the other side. What are Zakir, Gulpreet and Gilashri doing and what will they do next? Zakir, Gulpreet and Gilashri are making a drawing together. Next, they will present it to the class or the teacher. What are the students doing and what will the teachers do next? The teacher is asking some questions and the students are raising their hands to answer them. Next, the teacher will start the lesson or ask them more questions. ಸೊ ಇದು ಆ ಪಿಕ್ಚರ್ಸನ್ನು ನೋಡಿ ಆನ್ಸರ್ ಮಾಡುವಂಥದ್ದು. ಇಲ್ಲಿ ಎಲ್ಲ ಆನ್ಸರ್ಸನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು, create your own symbol for togetherness by following the simple steps given below and paste the picture what you have created in box. ಸೊ ಇಲ್ಲಿ ಕೆಲವೊಂದು ಸ್ಟೆಪ್ಸನ್ನು ಕೊಟ್ಟಿದ್ದಾರೆ, ಅದರ ತಕ್ಕಂತೆ ನೀವೇನು ಮಾಡಬೇಕು, ಪೇಪರನ್ನು ಫೋಲ್ಡ್ ಮಾಡಬೇಕು. ಹಾಗೆ ಫೋಲ್ಡ್ ಮಾಡಿ ಇಲ್ಲಿ ನೋಡ್ಬೋದು, ಇದನ್ನು ಫೋಲ್ಡ್ ಜಸ್ಟ್ ಆನ್ ಆ್ಯಕ್ಟಿವಿಟಿ, ನಥಿಂಗ್ ಎಲ್ಸ್. ಸೊ ಇದೊಂದು ಆ್ಯಕ್ಟಿವಿಟಿ. ಏನನ್ನು ಮಾಡಿದಿರಲ್ಲ ಅದನ್ನು ನಿಮ್ಮ ಬುಕ್ಕಲ್ಲಿ ಪಿಕ್ಚರ್ ಅವರು ಏನು ಸ್ಟೆಪ್ಸ್ ಕೊಟ್ಟಿದ್ರಲ್ವಾ ಅದನ್ನು ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ಈ ಒಂದು ಜಾಗದಲ್ಲಿ. ಸೊ ಅದಕ್ಕೆ ಇದನ್ನು ಡೂ ಇಟ್ ಯುವರ್ ಸೆಲ್ಫ್ ಅಂತ ಮಾಡಿದ್ದೇನೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಯಾರಿಗೆಲ್ಲ ಈ ಚಾನಲ್ ಮತ್ತು ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಲ್ವಾ, ಯಾರಿಗೆಲ್ಲ ನೀಡಿದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮಿಂದ ಇನ್ನೊಬ್ಬರಿಗೂ ಕೂಡ ಆನ್ಸರ್ ಸಿಗುತ್ತೆ. ಬಿಕಾಸ್ ಇದು ನ್ಯೂ ಸಿಲೆಬಸ್ ಆಗಿದ್ದರಿಂದ ತುಂಬ ಜನಕ್ಕೆ ಆನ್ಸರ್ಸ್ ಬಗ್ಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಸತಿ ವಿಡಿಯೋ ನೋಡಿದಾಗ ನೀಡಿದ್ದವರಿಗೆ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ಒಂದೊಂದು ವಿಡಿಯೋನ ಹಾಕ್ತಾ ಇದ್ದೀನಿ, ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಿಗೆ ಕಳಿಸಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.